ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಹಾ ಶಾಂತಕ್ಕ, ರೊಟ್ಟಿ ಮಾತ್ರ ಸೂಪರ್ ಆಗಿದೆ ಶಾಂತಕ್ಕ. ನೀನು ಮಾಡ್ದಂಗೆ ಇನ್ಯಾರು ಅಡುಗೆ ಮಾಡಲ್ಲ ನೋಡು. ನನಗಂತೂ ನೀನು ಮಾಡೋ ರೊಟ್ಟಿ ಎಣ್ಗಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಶಾಂತಕ್ಕ. ಅಷ್ಟು ಚೆನ್ನಾಗೇನಿಲ್ಲ, ಸುಮಾರಾಗೈತೆ. ನಾನು ಇನ್ನೂ ಸೂಪರಾಗಿ ಮಾಡ್ತೀನಿ ಗೊತ್ತಾ. ಓ, ನೀನು ಮಾಡಿರೋ ರೊಟ್ಟಿನ ನಾನು ನೋಡಿದ್ದೀನಿ ಹೇಳು. ಮೊನ್ನೆ ನಾಯಿಗೆ ಹಾಕ್ತಾ ಇದ್ದೆ, ನಾಯಿ ಎಮ್ಮೂಸು ನೋಡಿಲ್ಲ ನೋಡು. ಅಲ್ಲ, ನೀನು ಮಾಡಿರೋ ರೊಟ್ಟಿ ನಾಯಿನೇ ತಿನ್ನಲ್ಲ, ಈ ಜನಗಳು ಹೆಂಗೆ ತಿಂತಾರೆ ನನಗಂತೂ ಗೊತ್ತಿಲ್ಲಪ್ಪ. ನಿಮ್ಮ ಮನೆಗೆ ಅದು ಹೇಗೆ ತಿಂತಾರೋ ಏನೋ, ಹಂಗೆ ಮಾಡ್ತೀಯ ಅಡುಗೆನ. ಅಜ್ಜಿ, ಯಾಕೆ ಹೆಂಗೆ ಹೇಳ್ತಾ ಇದೆಯಾ? ಆಹಾ, ಸಾರು ಇದ್ದಿದ್ದಾಗ ನಮ್ಮ ಮನೆಗೆ ಬಂದು ತಿಂತೀಯಾ? ಅದು ಮರ್ತೋಗ್ಬಿಟ್ಟೇನು? ಹೊಟ್ಟೆ ಹಸಿತಾ ಇರ್ತೈತೆ, ಏನು ಮಾಡೋದು, ವಿಧಿ ಇಲ್ಲ. ಯಾವುದೋ ಒಂದು ತಿನ್ನಬೇಕು, ಅದಕ್ಕೆ ನಿಮ್ಮ ಮನೆಗೆ ಬಂದು ತಿಂತೀನಿ ಅಷ್ಟೇ. ಇನ್ನೊಂದ್ಸಲಿ ನಮ್ಮ ಮನೆಗೆ ಬಾ, ಸಾರು ಕೊಡು ಇಟ್ಕೊಡು ಅಂತ ಮಾಡ್ತೀನಿ ನಿಂಗೆ. ಅದ್ರ ಕಿಲಿಪಾಷಣ ಹಾಕ್ಕೊಡ್ತೀನಿ. ಹಿಂಗೆ ಮಾತಾಡ್ತಾ ಇರು ನೀನು. ನೋಡ್ರಮ್ಮ, ನೀವು ಗಲಾಟೆ ಮಾಡಿ ಸಾಕು. ಬೇಗ ಬೇಗ ತಿಂದ್ಬಿಟ್ಟು ನಡೀರಿ, ಕೆಲಸ ಮಾಡಿರಿ. ನನಗೆ ಮನೇಲಿ ತುಂಬ ಕೆಲಸ ಇದೆ. ಬೇಗ ಬೇಗ ಕೆಲಸ ಮಾಡ್ಕೊಂಡು ನಡೀರಿ, ಹೋಗೋಣ. ಮನೆಗೆ ನೆಂಟರು ಬೇರೆ ಬರ್ತಾ ಇದ್ದಾರೆ, ಅವ್ರಿಗೆಲ್ಲನೂ ಅಡುಗೆ ಮಾಡಬೇಕು. ನನ್ನ ಸೊಸೆ ಇದ್ದಾಳೆ, ಬರೀ ಮೊಬೈಲ್ ನೋಡ್ಕೊಂಡಿರ್ತಾಳೆ. ಓಹೋ, ಹಾಗಾದರೆ ಬಿರಿಯಾನಿ ಮಾಡ್ತೀಯ ಅಂದು ಮನೇಲಿ? ಬಿರಿಯಾನಿ ಮಾಡೋದು ಮಾಡ್ತೀಯ? ನನಗೂ ಒಂದು ಪ್ಲೇಟ್ ಮಾಡಕ್ಕ? ಮನೇಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಾ? ನನಗೂ ಒಂದು ಪ್ಲೇಟ್ ಮಾಡುವು ಅಂತಾಳೆ. ಈ ಅಜ್ಜಿ ಸುಮ್ಮನಿದ್ರೆ ಸರಿ. ನಾನು ಸುಮ್ಮನೆ ನನ್ನ ತಂಟೆಗೆ ಬರಬೇಡ ನೀನು. ಅಲ್ವೇ ಭಾಗ್ಯ, ಕೂಲಿಗೆ ಬಂದಾಗೆಲ್ಲನೂ ಆ ಬಂಗಾರದ ನಕ್ಲೀಸು ಓಲೆ ಅದೆಲ್ಲ ಹಾಕ್ಕೊಂಡು ಬರಬೇಕೇನೆ? ಮನೇಲಿ ಇಟ್ಟು ಬರೋಕ್ಕಾಗಲ್ವಾ? ಅಯ್ಯೋ, ನಮಗಂತೂ ಭಯ ಆಗ್ತದಪ್ಪ. ಏನೋ ನಾವು ಚಿನ್ನದ ಸರ ಹಾಕ್ಕೊಂಡ್ರು ಯಾರನ್ನ ಕಿತ್ಕೊಂಡು ಹೋಗ್ಬಿಡ್ತಾರೇನೋ ಅನ್ನೋ ಭಯ. ನಾನು ಅದಕ್ಕೆ ಎಲ್ಲೂ ಹಾಕ್ಕೊಂಡು ಓಡಾಡಲ್ಲಪ್ಪ. ನಿನ್ನ ಹತ್ರ ಚಿನ್ನದ ಸರ ಆಯ್ತಾ? ಯಾಕೆ ಸುಮ್ಮನೆ ಬಿಲ್ಡಪ್ ಕೊಟ್ಕೊತೀಯಾ? ನಿನ್ನ ಹತ್ರ ಇರೋದು ರೋಲ್ಡ್ ಗೋಲ್ಡು. ಮೊನ್ನೆ ನೋಡಿದೆ, 500 ರೂಪಾಯಿ ಕೊಟ್ಟು ತಗೊಂಡು ಬರ್ತಾ ಇದ್ದೆ ನೀನು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇನು? ಊರವರೆಲ್ಲ ನೋಡಲಿ ಅಂತ ಚಿನ್ನದ ಸರ ಹಾಕ್ಕೊಂಡು ಓಡಾಡೋದು ನೀನು. ಊರಿನ ಜನ ಎಲ್ಲ ನೋಡಲಿ ಅಂತಲೇ ಹಾಕ್ಕೊಳ್ಳೋದು. ಇನ್ನೇನು ಬಚ್ಚಿಡಕ್ಕ? ನಾನು ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು, ಯಾರೇನೂ ಮಾಡಿಸ್ಕೊಟ್ಟಿಲ್ಲ. ಯಾವಾಗ ಮಾಡಿಸ್ಕೊಂಡೆ ಭಾಗ್ಯ ನೆಕ್ಲೆಸ್ನ? ತುಂಬ ಚೆನ್ನಾಗೈತೆ. ಇದು ನಮ್ಮ ಆ್ಯನಿವರ್ಸರಿಗೆ ನಮ್ಮ ಗಂಡ ಗಿಫ್ಟ್ ಕೊಟ್ಟಿದ್ದು, ಗೊತ್ತಾ? ನಿನ್ನ ಗಂಡ ಗಿಫ್ಟ್ ಕೊಡ್ದ, ಇನ್ನೇನು ಪಕ್ಕದ ಮನೆ ಗಂಡ ಗಿಫ್ಟ್ ಕೊಡ್ತಾನ? ಹೋಗ್ಲಿ ಬಿಡಮ್ಮ. ನಿನ್ನ ಗಂಡ ನೀನು ಹೇಳಿದ ಮಾತೆಲ್ಲ ಕೇಳ್ತಾನೆ. ನೀನು ಏನು ಕೇಳೋದು ತಂದು ಕೊಡ್ತಾನೆ. ನಮ್ಮ ಗಂಡದಿರು ಇದ್ದಾರೆ. ಒಂದು ಜೊತೆ ಚಪ್ಪಲಿ ಕೊಡಿಸು ಅಂತಂದರೆ ಕೊಡ್ಸೋದೇ ಇಲ್ಲ. ಅಯ್ಯೋ, ನಿಂಗೆ ಯಾಕೆ ಹೊಟ್ಟೆ ಉರಿ? ನಿನ್ನ ಗಂಡನ್ನು ಕೇಳು, ಮಾಡಿಸ್ಕೊಡ್ತಾರೆ. ನನ್ನ ಗಂಡನು ಕೇಳಿದ್ರೆ ಮಾಡಿಸ್ಕೊಡ್ತಾರೆ. ಪಾಪ ನಾನೇ ಕೇಳಲ್ಲ ಅಷ್ಟೇ, ಯಾಕೆ ಕಷ್ಟ ಕೊಡಬೇಕು ಅಂತ. ಅಯ್ಯೋ, ಇದೇನು ನನ್ನ ಗಂಡ ಮಾಡಿಸ್ಕೊಟ್ಟಿದ್ದಲ್ಲ. ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಕೂಲಿಗೆ ಹೋಗಿ ರೂಪಾಯಿ ಬಚ್ಚಿಟ್ಕೊಂಡು ಮಾಡಿಸ್ಕೊಂಡಿರೋ ಒಡವೆ, ಗೊತ್ತಾ? ಗಂಡದಿರೆಲ್ಲಿ ಮಾಡಿಸ್ಕೊಡ್ತಾರೆ? ಕುಡ್ದು ಚರಂಡಿಲಾಗ ಬಿದ್ದು ಒಳ್ಳಾಡ್ತಾರೆ, ಅವರೆಲ್ಲಿ ಮಾಡಿಸ್ಕೊಡ್ತಾರೆ? ಹೌದಾ, ಕೂಲಿಗೆ ಹೋಗಿ ಒಡವೆಗಳು ಮಾಡಿಸ್ಕೊಂಡ? ಅಯ್ಯೋ, ನೀನೇ ಮೇಲೆ ನೋಡು. ನಾನು ನಿನ್ನ ಮೇಲೆ ರೂಪಾಯಿ ಕೂಡಿಟ್ಕೊಂಡು ನಾನು ಒಂದು ಚೈನ್ ಮಾಡಿಸ್ಕೊತೀನಿ. ಶಾಂತಕ್ಕ, ನಿನ್ನ ಹತ್ರ ಎಷ್ಟಿದ್ದಾವೆ ಒಡವೆಗಳು? ನನ್ನ ಹತ್ರ ಒಂದು ಮಾಂಗಲ್ಯ ಚೈನ್ ಐತಮ್ಮ. ಹಂಗೆ ಉಂಗುರುಗಳು ಎಲ್ಲ ಇದ್ದಾವೆ. ಹಾಗೆ ನನ್ನ ಮಗಳಿಗೂ ಒಂದು ಚೈನ್ ಮಾಡಿಸ್ಕೊಡ್ಬೇಕು. ಅದಕ್ಕೆ 5,000 ಚೀಟಿ ಹಾಕಿದ್ದೀನಿ ತಿಂಗಳು. ಬಂದಿರೋ ದುಡ್ಡಲ್ಲಿ ನನ್ನ ಮಗಳಿಗೂ ಒಂದು ಚೈನ್ ಮಾಡಿಸ್ಕೊಡ್ಬೇಕು. ಅಯ್ಯೋ ಶಾಂತಕ್ಕ, 1 ಗ್ರಾಮು 8,500 ರೂಪಾಯಿ ಅಂತೆ. ನಮ್ಮಂಥವ್ರು ಎಲ್ಲಿಂದ ನಮ್ಮ ಮಾಡಿಸ್ಕೊಳ್ಳೋದು? ನಮ್ಮ ಅಜ್ಜಿ ಕಾಲದಾಗೆಲ್ಲನೂ 200-300 ಇತ್ತಂತೆ. ಅವಾಗೆಲ್ಲ ಅವರು 1 kg ಮಾಡಿಸ್ಕೊಂಡಿಕ್ಕ ಕಾತಿರ್ಲಿಲ್ವಾ? ನಾವೆಲ್ಲಮ್ಮ ತಗೊಳ್ಳೋದು ಇವಾಗ? ಅಲ್ಲ, ಚೀಟಿ ಹಾಕಿದ್ದೀನಿ ಅಂತಂದಲ್ಲ. ನನಗೂ ಒಂದು ಮಾತು ಹೇಳಿದಿದ್ರೆ ನಾನು ಒಂದು 5,000 ಚೀಟಿ ಹಾಕ್ತಿದ್ನಲ್ಲ ಶಾಂತಕ್ಕ. ನನಗೂ ಹೇಳು, ಈ ಸಲ ಏನಾದರೂ ಚೀಟಿ ಆದರೆ ನಾನು ಕಟ್ತೀನಿ. ನಾನು ಒಂದು ಚೈನ್ ಮಾಡಿಸ್ಕೋಬೇಕು. ಯಾವಾಗನ ಕಷ್ಟ ಕಾಲಕ್ಕಾಗುತ್ತೆ. ಮನೆಗೆ ಬಂಗಾರದ ಒಡವೆಗಳಿದ್ರೆ ಯಾರ ಹತ್ರನೂ 1 ರೂಪಾಯಿ ಕೇಳಂಗಿಲ್ಲ. ಕಷ್ಟ ಕಾಲಕ್ಕೆ ಒಡವೆನೇ ಆಗೋದು. ನೀನು ಹೇಳಿದ ಮಾತು ನಿಜ ನೋಡು. ಮನೇಲಿ ಒಂದು ಸ್ವಲ್ಪ ಆದರೂ ಚಿನ್ನ ಇರಬೇಕು. ಕಷ್ಟ ಕಾಲಕ್ಕೆ ಅಂತಂದರೆ ಅದೇ ಆಗೋದು. ಬ್ಯಾಂಕಲ್ಲಿ ಇಟ್ಬಿಟ್ಟು ಬೇಕಾದ್ರೆ ದುಡ್ಡು ತಗೋಬೋದು. ಈಗಿನ ಕಾಲದಾಗ ಯಾರನ್ನ ಮನೆಗೆ ಹೋಗಿ 1 ರೂಪಾಯಿ ಕಾಸು ಕೊಡ್ರು ಅಂದರೂ ಕೊಡಲ್ಲ. ಕಷ್ಟ ಕಾಲದಾಗೆ ಒಡವೆಗಳೇ ನಮ್ಮ ಆಗ್ಬರೋದು. ಶಾಂತಕ್ಕ, ಈಗಿನ ಕಾಲದಾಗೆ ಯಾರ ಕಷ್ಟಕ್ಕೂ ಯಾರೂ ಬರಲ್ಲ. ನಾವೇ ನೋಡ್ಕೋಬೇಕು. ಅದಕ್ಕೆ ನಾನು 100 ರೂಪಾಯಿ ಕೂಡಿಟ್ಟು ಏನಾರು ಅಷ್ಟು ಚಿನ್ನ 1 ಗ್ರಾಮ್ ಆಗಲಿ ತಗೊಂಡು ಎತ್ತಿಟ್ಕೋತಾ ಇದ್ದೀನಿ. ನಾನಂತೂ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಮ್ಮ, ವರ್ಷಕ್ಕೆ ಅಟ್ಲೀಸ್ಟ್ 5 ಗ್ರಾಮ್ ಆದರೂ ತಗೋಬೇಕು. ಅದಕ್ಕೆ ಬಂದಿರೋ ಕೂಲಿ ದುಡ್ಡಲ್ಲಿ ಸ್ವಲ್ಪನೇ ಎತ್ತಿಟ್ಕೊಂಡು ಒಡವೆಗಳನ್ನ ತಗೊಂಡು ಎತ್ತಿಟ್ಕೋತೀನಿ. ಯಾರ ಮನೆ ಬಾಗಿಲಿಗೂ ಹೋಗಿ ಕೈ ಚಾಚೋ ಅಂಥ ಪರಿಸ್ಥಿತಿ ನನಗೆ ಬರಬಾರ್ದು. ಅದಕ್ಕೆ ನಾನು ಚಿನ್ನನ ವರ್ಷ ಆಗಲಿ ತಗೊಂಡು ಎತ್ತಿಟ್ಕೋತೀನಿ ನಾನು.
ಹ್ಞೂ, ನೀನು ಹೇಳಿದ ಕರೆಕ್ಟು. ಸಾಯೋ ಅಂಥ ಪರಿಸ್ಥಿತಿ ಬಂದ್ರೂ ಈ ಸಂಬಂಧಿಕರ ಮನೆ ಬಾಗಿಲು ಮಾತ್ರ ಹೋಗಬಾರ್ದು. ದೇವರು ದುಡ್ಕೊಂಡು ತಿನ್ನೋ ಶಕ್ತಿ ಕೊಡಲಿ ಸಾಕು. ನಾನು ಇನ್ಮೇಲೆ ವರ್ಷಕ್ಕೆ 1 ಗ್ರಾಮ್ ಆಗಲಿ, ಎಷ್ಟೇ ಕಷ್ಟ ಆಗಲಿ ತಗೊಂಡು ಎತ್ತಿಟ್ಕೊತೀನಿ. ಕಷ್ಟದ ಕಾಲಕ್ಕಂತೂ ಆಗೇ ಆಗುತ್ತೆ. ಖುಷಿಯಾಗಿದ್ದಾಗ ಎಲ್ಲರೂ ಬರ್ತಾರಮ್ಮ, ಕಷ್ಟ ಕಾಲದಾಗೆ ಯಾರು ಬರಲ್ಲ. ಅದಕ್ಕೆ ನಮ್ಮ ಜೀವನನ ನಾವೇ ನೋಡ್ಕೋಬೇಕು. ಹುಟ್ಟುವಾಗನೂ ಒಬ್ಬರೇ ಬಂದಿದ್ದು, ಸಾಯೋವಾಗನೂ ಒಬ್ಬರೇ ಹೋಗೋದು. ಯಾರು ಕಟ್ಕೊಂಡು ನಮಗೇನಾಗಬೇಕು? ಬೆಳೆಯೋಕ್ಕಂತೂ ಯೋಗ್ಯತೆ ಇಲ್ಲ. ಯಾರಾದರೂ ಏನಾದರೂ ತೊಗೊಳ್ತಾರೆ ಅಂತಂದರೆ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಹಂಗೆ. ಅವ್ರಿಗೂ ದುಡ್ಕೊಂಡು ತಿನ್ನಬೇಕು. ಇನ್ನೊಬ್ರು ನೋಡಿ ಹೊಟ್ಟೆ ಯಾಕೆ ಉರ್ಕೋಬೇಕು ಅಲ್ವಾ? ಅಯ್ಯೋ, ಉರ್ಕೊಳೋರು ಉರ್ಕೊತಾ ಇರ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ನಾವು ನಮ್ಮ ಪಾಡಿಗೆ ನಾವು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಬೆನ್ನಿಂದೆ ಮಾತಾಡೋರು ಬೆನ್ನಿಂದೇನೇ ಇರ್ತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ತಿನ್ನಿ ಬೇಗ ಹೋಗೋಣ, ಕೆಲಸಕ್ಕೆ ಟೈಮ್ ಆಯಿತು. ಓ, ಹಾಗಾದ್ರೆ ನೀವು ವರ್ಷಕ್ಕೂ ಚಿನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂದ್ರಿ? ನನಗೆ ವಯಸ್ಸಾಯಿತು, ಚಿನ್ನ ತೊಗೊಂಡು ಏನು ಮಾಡೋಣ? ಇರೋವರೆಗೂ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ತೀನಪ್ಪ. ಜಾಲಿಯಾಗಿರ್ತೀನಿ ನಾನು. ಮತ್ತು ಹಾಗಾದರೆ ನಾಳೆಯಿಂದನೇ ಹೊಸ ಚೀಟಿ ಸ್ಟಾರ್ಟ್ ಮಾಡೋಣ. ಭಾಗ್ಯ ಮತ್ತು ಲಕ್ಷ್ಮಿ, ನೀವು ಹಾಕ್ತೀರಾ? ಹಾಗೆ ಜೈಯಿಗೂ ಎಲ್ಲ ಹೇಳ್ತೀನಿ. ಹ್ಞೂ ಸರಿ ಶಾಂತಕ್ಕ, ನಾನು ತಿಂಗಳು 5,000 ಕೊಟ್ಬಿಡ್ತೀನಿ ನಿಮಗೆ. ಹ್ಞೂ ಸರಿ ನಾನು ಕೊಡ್ತೀನಿ. ನಮ್ಮ ಅಪ್ಪಂಗೆ ಹೇಳ್ತೀನಿ, ಚೀಟಿ ಹಾಕ್ತಾಯಿದ್ದೀನಿ, ತಿಂಗಳು 5,000 ಅಲ್ಲಿ ಕೊಟ್ಬಿಡ್ತೀನಿ ನಾನು ಅಂತ ಹೇಳ್ತೀನಿ. ಇಲ್ಲಿ ನಾನು ನೀನು 3, ಜಯ್ಯಿ ಒಬ್ಳು ಬರ್ತಾಳಂತೆ 4. ಇನ್ನೂ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಹೆಂಗೂ ಒಂದು 10 ಜನ ಆದರೆ ಸರೋಗುತ್ತೆ. ಹಬ್ಬ, ರೊಟ್ಟಿ ಜಾಸ್ತಿ ತಿಂದ್ಬಿಟ್ಟೆ, ಹೊಟ್ಟೆ ಅಂತೂ ತುಂಬಿಡ್ತು. ಎಲ್ಲಾದರೂ ಮರದ ಕೆಳಗೆ ತಣ್ಣಗೆ ಗಾಳಿ ಬೀಸ್ತಾ ಇರ್ತೈತೆ. ಹೋಗಿ ಒಂದು 5 ನಿಮಿಷ ಮಲಕ್ಕೊಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಮತ್ತೆ ಇನ್ನೂ ಏನೇನು ಅನಿಸ್ತದೆ ಹೇಳು? ಗಿಡದ ಕೆಳಗೆ ಮಲಿಕತ್ತಾಳಂತೆ. ಕೆಲ್ಸಕ್ಕೆ ಬಂದಿರೋದು ಏನಕ್ಕೆ ನೀನು? ಲೇ ಶಾಂತಮ್ಮಿ, ಎಲೆ ಅಡಿಕೆ ಇದ್ದರೆ ಕೂಡ. ಅಯ್ಯೋ, ನನಗೆ ಎಲೆ ಅಡಿಕೆ ಹಾಕೊಂಡಿಲ್ಲ ಅಂತಂದರೆ ನನಗೆ ನೆಮ್ಮದಿನೇ ಇರಲ್ಲಪ್ಪ. ಅಯ್ಯೋ, ಎಲೆ ಅಡಿಕೆನ ಮರ್ತು ಬಂದ್ಬಿಟ್ಟೆ. ಏನು ಮಾಡಲಿ? ಅಲ್ಲ, ನೀನು ಎಲೆ ಅಡಿಕೆ ಹಾಕ್ಕೊಂಡವಳು ತಗೊಂಡು ಬಂದು ಇಟ್ಕೋಬೇಕು. ಇಲ್ಲಿ ಬಂದು ಸುಮ್ಮನೆ ನಮ್ಮ ಪ್ರಾಣ ಹಿಂಡಿತೀಯ, ಎಲೆ ಅಡಿಕೆ ಕೊಡ್ರಿ ಅಂತ. ಏನು ಶಾಂತಕ್ಕ, ಹೊಲ್ದಕ್ಕೆ ಕೂಲಿಯರು ಬರ್ತಾರೆ ಅಂತ ಗೊತ್ತಿದ್ರು ಎಲೆ ಅಡಿಕೆ ತಂದಿಲ್ಲ ನೋಡು. ಹೋಗ್ಲಿ, ಒಂದು ಕಾಫಿ ಟೀ ಅದು ತರಿಸು. ಅಯ್ಯೋ, ಇವಾಗ ತಾನೇ ಊಟ ಉಂಡಿದ್ಯಾ, ಆಗಲೇ ಕಾಫಿ ಟೀ ಅಂತೀಯಲ್ಲ. ಏನು ನೀನೇನು ತಿನ್ನಕ್ಕೆ ಬರ್ತೀಯ, ಕೆಲಸ ಮಾಡಕ್ಕೆ ಬರ್ತೀಯ? ಅಯ್ಯೋ, ನನಗೆ ಹಿಂಗೆ ರೂಢಿ ಆಗಿರೋದು. ನಾನು ಊಟ ಮಾಡ್ತಿದ್ದಂಗೆ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಎಲೆ ಅಡಿಕೆ ಹಾಕ್ಕೊಂಡ್ರೇ ಸಮಾಧಾನ ಆಗೋದು ನನಗೆ. ಅಲ್ಲ, ನಾನು ಎಷ್ಟು ದಿನ ಆಗಿತ್ತು ನಿನಗೆ ಕೂಲಿಗೆ ಬಂದು? ನನಗೆ ಎಲೆ ಅಡಿಕೆ ತರಿಸ್ಕೊಟ್ಟಿಲ್ಲ ನೀನು. ನನಗೆ ಅವೆಲ್ಲ ಗೊತ್ತಿಲ್ಲ. ಎಲೆ ಅಡಿಕೆ ತರಿಸ್ಕೊಡೋವರೆಗೂ ನಾನು ಎಲ್ಲಿ ಕೆಲಸ ಮಾಡಲ್ಲ. ಹೋಗು, ಅಲ್ಲಿ ನಿಮ್ಮ ಮೊಮ್ಮಗ ಅವನೇನೋ ಹೇಳ್ಬಿಟ್ಟು ಅಂಗಡೀಲಿ ತರಿಸೋಗು. ಅಯ್ಯೋ, ಅದೇನು ಕೂಲಿಯರು, ಏನು ಕತೆನೋ ಇವರು. ನನಗಂತೂ ಸಾಕಾಗ್ಬಿಟ್ಟೈತೆ. ಇವ್ರು ಹೊಟ್ಟೆನ ತುಂಬಿಸಿ ನನ್ನ ಮನೆ ಮಾರ್ಕೋಬೇಕೇನೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನು ಬಂದಾಗಿಂದ ನಂಗೆ ಟೀ, ಕಾಫಿ, ಇಡ್ಲಿ, ಬೋಂಡ, ಬಜ್ಜಿ ಅಂತ ತಲೆ ತಿಂತಾರೆ. ಸಾಯಂಕಾಲ ಆಯಿತು ಅಂದರೆ ಎಲೆ ಅಡಿಕೆ. ಏನು ಮಾಡೋದು? ನೀವು ಬಿಟ್ಟರೆ ಕೂಲರ್ ಇಲ್ವಲ್ಲ. ಈಗಿನ ಕಾಲದಾಗೆ ಕೂಲಿಗೆ ಬರೋದೇ ಕಷ್ಟ ಆಗ್ಬಿಟ್ಟೈತೆ. ನಿಮ್ಮನ್ನು ಇಟ್ಕೊಂಡು ಅದೇನು ಕೆಲಸ ಮಾಡಿಸ್ತೀನೋ ಏನೋ. ನೀವೇನಾದರೂ ಮುಂದೆ ಹೀಗೆ ಕೆಲಸ ಮಾಡ್ತಾಯಿದ್ರೆ ಕಳೆ ತೆಗೆಯೋ ಮಿಷಿನ್ ಬಂದಿದ್ಯಂತೆ, ಅದನ್ನು ತಂದಿಟ್ಕೋತೀನಿ. ನಿಮ್ಮನ್ನಂತೂ ಹೇಳೋದೇ ಇಲ್ಲ ನಾನು. 400 ರೂಪಾಯಿ ಎಲ್ಲಿಂದ ತಂದು ಕೊಡೋದು ನಿಮಗೆ? ಬರೀ ತಿನ್ನೋಕೆ ಬೇಕು ನಿಮಗೆ. ಒಂದು ಟೈಮಿಗೆ ಕರೆಕ್ಟಾಗಿ ಬರಲ್ಲ. 6 ಗಂಟೆ ಕೂಲಿಗೆ ಹೇಳಿದ್ರೆ 10 ಗಂಟೆಗೋ 11 ಗಂಟೆಗೋ ಬರ್ತೀರಾ. ಬರೋದು ಲೇಟು. ಬಂದ್ಬಿಟ್ಟು 5 ನಿಮಿಷ ಆಗಿರಲ್ಲ. ಅಯ್ಯೋ, ಬಿಸಿಲು, ಹೊಟ್ಟೆ ಬೇರೆ ಹಸಿತೈತೆ. ಊಟಕ್ಕೆ ಅಂತೀರಾ, ಊಟನೂ ಮಾಡ್ತೀರಾ. ಆಮೇಲೆ ನಂಗೆ ಎಲೆ ಅಡಿಕೆ ಹಾಕಬೇಕಮ್ಮ ಅಂತೇಳಿ ಕೂತ್ಕೊಂಡು ಅಲ್ಲಿರೋಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತೀರಾ. ಹಿಂಗೆ ಅಳತೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ. ದನ ಕರುಗಳು ಹೊಡ್ಕೊ ಬಂದಿದ್ದೀವಿ, ಅದಕ್ಕೆ ಮೇವು ಹಾಕಬೇಕು, ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡೋದು. ಹೋಗಿ ಎಷ್ಟೊತ್ತಿಗೋ ಬರ್ತೀರಾ. ಹೇಳೋರಿಲ್ಲ ಕೇಳೋರಿಲ್ಲ. ನೀವು ಹಿಂಗೆ ಮಾಡ್ತಾಯಿದ್ರೆ ನಾಳೆಯಿಂದ ನಮ್ಮ ಕೂಲಿಗೆ ಬರಬೇಡ್ರಿ ನೀವು. ಅಯ್ಯೋ, ಒಳ್ಳೆ ಕತೆನೇ. ಕೂಲಿಗೆ ಬಂದಿದ್ದೀವಿ ಅಂದ್ಬಿಟ್ಟು ದನ ಕರುಗಳು ಬಿಟ್ಬಿಡೋಕ್ಕಾಯ್ತದ? ನೀನು ಹಿಂಗೆ ಮಾತಾಡ್ತಾಯಿದ್ರೆ ನಾಳೆಯಿಂದ ಕೂಲಿಗೆ ಬರಲ್ಲಮ್ಮ ನಾವು. ಏನು ಮಾಡೋದು? ನೀವು ಒಂದಷ್ಟು ಜನ ಬಿಟ್ಟರೆ ಬೇರೆಯವರೆಲ್ಲನೂ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಊರಾಗೆ ಕೂಲಿಯವರೇ ಇಲ್ಲ. ಯಾರನ್ನು ಕರ್ಕೊಬಂದು ಕಳೆ ತೆಗಿಸ್ಲಿ ನಾನು? ನಾವು ವ್ಯವಸಾಯ ಮಾಡೋರು ಕಷ್ಟ ಯಾರಿಗೆ ಹೇಳೋದು? ಅಲ್ಲ, ಅಷ್ಟು ಸುಲಭವಾಗಿ ಮಾತಾಡ್ತೀಯಲ್ಲ. ನೀನು ಒಂದು ಜಮೀನಲ್ಲಿ ವ್ಯವಸಾಯ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಐತೆ ಅಂತ. ಅವಾಗ ಬೇಕಾದ್ರೆ ನಾನು ನಿನ್ನ ಹೊಲ್ದಕ್ಕೆ ಕೂಲಿಗೆ ಬರ್ತೀನಿ. ನೀವು ಹೇಗೆ ಮಾಡ್ತೀರೋ ಹಾಗೆ ಮಾಡ್ತೀನಿ. ನಿನ್ಗೆ ಅವಾಗ ಏನು ಅನ್ನಿಸ್ತದೆ ಅಂತ ಹೇಳು, ಆಯಿತಾ? ವ್ಯವಸಾಯ ಅನ್ನೋದು ನೀರು ಕುಡ್ದಷ್ಟು ಸುಲಭ ಅಲ್ಲಮ್ಮ. ಮಾಡೋದು ಎಷ್ಟು ಕಷ್ಟ ಐತೆ ಅನ್ನೋದು ಗೊತ್ತಾಗ್ತದೆ. ಕುತ್ಕೊಂಡು ಮಾತಾಡೋರ್ಗೆ ಏನು ಗೊತ್ತಾಗುತ್ತೆ ವ್ಯವಸಾಯ ಮಾಡೋದು ಬೆಲೆ ಏನು ಅಂತ. ಸರಿ ನಡೀರಿ ಹೋಗಿ ಕಳೆ ತೆಗೀರಿ ಬೇಗ. ಇನ್ನೊಂದು 2 ಸಾಲ ಐತೆ, ಮುಗಿಸ್ಬಿಟ್ಟು ಹೋಗೋಣ ಮನೆ ಕಡೆ. ನೋಡಿದ್ರಲ್ಲ, ನಮ್ಮೂರಲ್ಲಿ
ಕೂಲಿಯವ್ರು ಹಿಂಗೆ ಕೆಲಸ ಮಾಡೋದು. ಹಾಂ, ನಿಮ್ಮೂರಲ್ಲಿ ಇದೇ ಥರ ಕೆಲಸ ಮಾಡ್ತಾರಾ ಕೂಲಿಯವರು ಹೇಳಿ? ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್.